Hello everyone, good evening. Today we'll discuss on one particular best stock. ಅದು ಬಂದ್ಬಿಟ್ಟು ಐ ಟಿ ಸಿ ಅಂತ. ಓಕೆ, ಸೊ ಐ ಟಿ ಸಿ ನೀವೆಲ್ಲ ಕೇಳಿರ್ಬೋದು ಹೆಸರು. ಸೊ ಯು ಆಲ್ ನೋ ದಿಸ್ ಇಸ್ ದ ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗಿದೆ ಆಲ್ರೆಡಿ. ಅದ್ರ ಬಗ್ಗೆ ಸ್ವಲ್ಪ ಟೆಕ್ನಿಕಲ್ ಆಗಿ ನೋಡೋಣ. ಐ ಟಿ ಸಿ ರೀಸೆಂಟಾಗಿ ಹೈ ಬಂದ್ಬಿಟ್ಟು ಆಲ್ಮೋಸ್ಟ್ ಇಟ್ ರೀಚ್ಡ್ ಅರೌಂಡ್ 500 rupees. ಓಕೆ, ಸೊ 500 rupees ಹೈ ಹೋಗ್ಬಿಟ್ಟು, so the stock went down. This is what high is the particular stock. So 499.30 high hogi, so the stock went down again drastically to somewhere around 400 rupees. So again ಮತ್ತೆ ರೈಸ್ ಆಗಿ ಇವಾಗ ಕರೆಂಟ್ಲಿ ಟ್ರೇಡಿಂಗ್ at 431. ಸೊ ದಿಸ್ ಇಸ್ ವಾಟ್ ದ ಟ್ರೆಂಡ್ ಆಫ್ ದ ಐ ಟಿ ಸಿ ಇದು. ಸೊ ಯಾವಾಗ ನಾವು ಈ ಪರ್ಟಿಕ್ಯುಲರ್ ಸ್ಟಾಕ್ 477 ಬ್ರೇಕ್ ಆಗುತ್ತಲ್ವಾ, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫರ್ದರ್ ಅಪ್ಸೈಡ್ ಅಬೌಟ್ 500 rupees. ಆಮೇಲೆ ಇಲ್ಲಿಂದ ಮತ್ತೆ ರ್ಯಾಲಿ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂತ ನಾನು ಇನ್ನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನ್ನೋದನ್ನು ನಾನು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ರಿಪೋರ್ಟ್ಸನ್ನು ರೆಡಿ ಮಾಡಿದ್ದೀನಿ. ಸೊ ಐ ವಾಂಟ್ ಟು ದಿಸ್ ಈಸ್ ಮೈ ಓನ್ ಅನಾಲಿಸಿಸ್. ಓಕೆ, ನನಗೆ ಯಾವ ಥರ ನಾನು ಅನಲೈಸ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನೋದನ್ನು ಜಸ್ಟ್ ಇನ್ ಅನಲೈಸಿಸ್ ಪರ್ಪಸ್ಗೆ ಮಾಡಿರೋದು ಇದು ವಿಡಿಯೋ. ಓಕೆ, ನಿಮ್ದು ಯಾವುದೇ ಥರ ರೆಕಮೆಂಡೇಷನ್ ಆಗಲಿ, ಬೈ ಅಥವಾ ಸೆಲ್ ಆಗಲಿ ರೆಕಮೆಂಡೇಷನ್ಸ್ ನಾನು ಕೊಡೋದಿಲ್ಲ ಇದರಲ್ಲಿ, ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಓಕೆ, ಸೊ ಬೇಸಿಕಲಿ ನನ್ನ ವ್ಯೂನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಪ್ರೈಸ್ ಬಂದುಬಿಟ್ಟು 431 rupees ಇದೆ. 431ದಿಂದ ಫಸ್ಟ್ ಹೈ ಬಂದುಬಿಟ್ಟು 477 ಹೋಗೋ ಚಾನ್ಸಸ್ ಇದೆ. ಸೊ ಆಮೇಲೆ 500 rupees, ಆಮೇಲೆ ಫರ್ದರ್ ಹೈ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ. ಓಕೆ, ಸೊ ಇದು ಯಾಕೆ ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ನಾನು ಕೆಲವು ಇದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಸ್ವಲ್ಪ ಬ್ಯಾಲೆನ್ಸ್ ಶೀಟ್ ಮತ್ತು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದು ಅಂತ. ಓಕೆ, ಸೊ ಹೋಪ್ ಇದು ಟೆಕ್ನಿಕಲ್ ಆಗಿ ನಿಮ್ಗೆ ಅರ್ಥ ಆಗಿರ್ಬೋದು. ಆದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಇದು ಪರ್ಟಿಕ್ಯುಲರ್ ಸ್ಟಾಕ್ ಬಂದುಬಿಟ್ಟು ಫಂಡಮೆಂಟಲ್ ಆಗಿ ಮೇಲೆ ಹೋಗ್ಬೋದು ಅಂತ. ಓಕೆ, ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಇದೆ ಇದರಲ್ಲಿ. ಓಕೆ, ಇದು ಬಂದ್ಬಿಟ್ಟು ಮ್ಯಾಕ್ರೋ ಎಕನಾಮಿಕ್ಕು. ಸೊ ನಮಗೆ ಇವಾಗ ಸದ್ಯಕ್ಕೆ ಅದೆಲ್ಲ ಬೇಡ. ಓಕೆ, ಸೊ ಐ ಟಿ ಸಿ ಬಂದುಬಿಟ್ಟು ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ದಿಸ್ ಈಸ್ ಮಲ್ಟಿ ಸೆಗ್ಮೆಂಟ್ಗೆ ಚಾನಲ್ನ ಮೂವ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಸೆಗ್ಮೆಂಟ್ಸ್ ಅಂತ. ಸೊ ಇಲ್ಲಿ ನೋಡಿ, ಇದು ಪರ್ಪಸ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರ್ಬೋದು, ಇದೆಲ್ಲ ಹೆಲ್ತು, ಹೈಜೀನು, ಗ್ರೂಮಿಂಗು, ಆಮೇಲೆ ಸೊ ದೀಸ್ ಆಲ್ ಅಗೇನ್ ಎಫ್ ಎಮ್ ಸಿ ಜಿ ಸೆಕ್ಟರ್ಸಲ್ಲಿ ಬರುತ್ತೆ. ಓಕೆ, ಸೊ ಆಮೇಲೆ ನೀವು ನೋಡಿರ್ಬೋದು ಇದೆಲ್ಲ ನೀವು ಪ್ರಾಡಕ್ಟ್ಸ್ನ ಮೆನಿ ಆಫ್ ದ ಪ್ರಾಡಕ್ಟ್ಸ್ ದೇ ಆರ್ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಅಗೇನ್ ಓಕೆ, ಕನ್ಸ್ಯೂಮರ್ ಕನೆಕ್ಟ್ ಅಡ್ವರ್ಟೈಸ್ಮೆಂಟ್ಸ್ನ ನೀವು ನೋಡಿರ್ಬೋದು. ಓಕೆ, ಸೊ ಬೇಸಿಕ್ಲಿ ಅಗೇನ್ ಕಂಪ್ನಿ ಈಸ್ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಬಿಸ್ನೆಸ್ ಅಕ್ರಾಸ್ ಆಲ್ ದ ಸೆಗ್ಮೆಂಟ್ಸ್ ಆ್ಯಕ್ಚುಲಿ. ಓಕೆ, ಸೊ ದಿಸ್ ಈಸ್ ಅ ಸಿಗರೇಟ್ ಫ್ಯಾಕ್ಟ್ರಿ. ಓಕೆ, ಸೊ ಹೌ ಹೈಜೀನ್ ಇಟ್ ಈಸ್ ಅಂತ ನೀವು ನೋಡ್ಬೋದು ಇಲ್ಲಿ. ಓಕೆ, ಆಮೇಲೆ ದೀಸ್ ಆರ್ ಆಲ್ ಸಿಗರೇಟ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ನೋಡಿ, ದೀಸ್ ಆಲ್ ಸಿಗರೇಟ್ ಪ್ರಾಡಕ್ಟ್ಸ್ ಇದೆ, ಎಫ್ ಎಮ್ ಸಿ ಸಿಗರೇಟ್ ಪ್ರಾಡಕ್ಟ್ಸು, ಕ್ಲಾಸಿಕ್ ನೆಟ್, ಗೋಲ್ಡ್ ಫ್ಲೇಕ್. ಓಕೆ, ದೀಸ್ ಆರ್ ದ. ಆಮೇಲೆ ನೆಕ್ಸ್ಟ್ ಬರೋದು ಹೋಟೆಲ್ ಬಿಸ್ನೆಸ್. ಸೊ ಐ ಟಿ ಸಿ ಹೋಟೆಲ್ ಬಿಸ್ನೆಸ್ಸಲ್ಲೂ ಇದೆ. ಓಕೆ, ಸೊ ಸುಮಾರು ಸೆಗ್ಮೆಂಟ್ ಆಫ್ ಹೋಟೆಲ್ಸ್ನ ಇವರು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಆಮೇಲೆ ಇನ್ನೂ ಎಸ್ಟಾಬ್ಲಿಷ್ ಮಾಡ್ತಾನೆ ಇದ್ದಾರೆ. ಸೊ ನೀವು ನೋಡ್ಬೋದು, ದೀಸ್ ಆರ್ ಆಲ್ ವ್ಯೂಸ್ ಆಫ್ ದ ಹೋಟೆಲ್ ಆ್ಯಕ್ಚುಲಿ, ಹೌ ಬ್ಯೂಟಿಫುಲ್ ಹೋಟೆಲ್ಸ್ ಆರ್. ಆ್ಯಂಡ್ ಮೆನಿ ಪೀಪಲ್ ಲವ್ ಟು ಸ್ಟೇ. ಯಾವಾಗಾದರೂ ಔಟ್ಸೈಡ್ ಹೋದಾಗ ಪೀಪಲ್ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್ ಇನ್ ಸ್ಟೇಯಿಂಗ್ ಸಚ್ ಬಿಗ್ ಹೋಟೆಲ್ಸ್. ಸೊ ಇದೆಲ್ಲ ಹೋಟೆಲ್ಸ್, ಅಪ್ಕಮಿಂಗ್ ಹೋಟೆಲ್ಸ್ ಆಗಿರ್ಬೋದು, ಅಥವಾ ಇನ್ನೂ ಬರ್ತಾ ಇರೋ ಹೋಟೆಲ್ಸ್ ಆಗಿರ್ಬೋದು. ಓಕೆ, ಸೊ ಅಗೇನ್ ಸೊ ದೀಸ್ ಆರ್ ಆಲ್ ಹೋಟೆಲ್ಸ್ ಆಫ್ ಐ ಟಿ ಸಿ. ಓಕೆ, ಸೊ ಐ ಟಿ ಸಿ ಹೋಟೆಲ್, ಐ ಟಿ ಸಿ ಅಗ್ರಿ ಬಿಸ್ನೆಸ್ಸು, ಅಗೇನ್ ದೇ ಆರ್ ಅಗ್ರಿ ಬಿಸ್ನೆಸ್ಸಲ್ಲೂ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ಅಗೇನ್ ಪೇಪರ್ ಬೋರ್ಡ್ಸ್, ಪೇಪರ್ ಆ್ಯಂಡ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ. ಓಕೆ, ಸೊ ಸುಮಾರು ಇಂಡಸ್ಟ್ರೀಸಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ನಾನು ನಿಮಗೆ ನನ್ನ ಅನಾಲೈಸಿಸ್ ಹೇಳ್ತೀನಿ ನೋಡಿ, ಇಲ್ಲಿ ಫಂಡಮೆಂಟಲ್ ಆಗಿ ಹೇಗೆ ಇದು ಇಂಪ್ರೂವ್ ಆಗಿದೆ ಅಂತ. ಇಲ್ಲಿ ನೋಡಿ,
ರೆವಿನ್ಯೂ ಬಂದುಬಿಟ್ಟು 2022 ಅಲ್ಲಿ ಇದು 65,204 crores ಇತ್ತು. ಓಕೆ, ಸೊ ಆಮೇಲೆ ಈ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರಲ್ಲಿ ದಿಸ್ ಹ್ಯಾಸ್ ಬಿಕಮ್ 76,518 crores. ಸೊ ನೋಡ್ಬೋದು ವಾಟ್ ಈಸ್ ದ ಇಂಪ್ರೂವ್ಮೆಂಟ್ ಲಾಸ್ಟ್ ಇಯರ್ಗೆ ಮತ್ತು ಈ ಇಯರ್ ಇಂಪ್ರೂವ್ಮೆಂಟ್ ಬಂದ್ಬಿಟ್ಟು 17% ಹಾರಿಜಾಂಟಲ್ ಅನಾಲಿಸಿಸ್ ಅಂತೀವಿ ಇದನ್ನು. ಪ್ರೀವಿಯಸ್ ಇಯರ್ಗೆ ಈ ಇಯರ್ ಕಂಪೇರ್ ಮಾಡಿದರೆ ರೆವಿನ್ಯೂ ಹ್ಯಾಸ್ ಗ್ರೋನ್ ಬೈ 17% ಆಗಿದೆ. ಓಕೆ, ಸೊ ಆಮೇಲೆ ಇಲ್ಲಿ ನೋಡಿ ಅದರ್ ಇನ್ಕಮ್ ಬಂದ್ಬಿಟ್ಟು 7.85. ಅದರ್ ಇನ್ಕಮ್ ಬೇರೆ ಏನಾದರೂ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಬರೋದು ಇದು ಬಂದ್ಬಿಟ್ಟು ನಾನು ಇವಾಗ ದಿಸ್ ಆಲ್ 3 ಐಟಮ್ಸ್ ಆರ್ ಲೈಕ್ ಕಾಸ್ಟ್ ಆಫ್ ಗೂಡ್ಸ್. ಆ್ಯಕ್ಚುಲಿ ಗೂಡ್ಸ್ ಅಂತ ಹೇಳ್ತೀವಿ ನಾವು, ಕಾಕ್ಸ್ ಅಂತ ಹೇಳ್ತೀವಿ. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದು ದಿಸ್ ಈಸ್ ವಾಟ್ ದ ಕಾಸ್ಟ್ ಈಸ್. ಓಕೆ, ಸೊ ನೆಕ್ಸ್ಟ್ ಬರೋದು ಎಕ್ಸೈಸ್ ಡ್ಯೂಟಿ. ಸೊ ಈ ಎಕ್ಸೈಸ್ ಡ್ಯೂಟಿನ ನಾವು ಆ್ಯಕ್ಚುಲಿ ರೆವಿನ್ಯೂ ಅಲ್ಲಿ ಮೈನಸ್ ಮಾಡಬೇಕು. ಯಾಕಂತಂದರೆ ಈ ಪರ್ಟಿಕ್ಯುಲರ್ ರೆವಿನ್ಯೂ ಏನಿದೆಯಲ್ಲ ಇಲ್ಲಿ ದಿಸ್ ಈಸ್ ಇನ್ಕ್ಲೂಸಿವ್ ಆಫ್ ಎಕ್ಸೈಸ್ ಡ್ಯೂಟಿ. ಸೊ ಇವಾಗ ನಾನು ಎಕ್ಸೈಸ್ ಡ್ಯೂಟಿನ ರಿಮೂವ್ ಮಾಡಿದರೆ ಸೊ ದಿಸ್ ಕಮ್ಸ್ ಈಸ್ ಅರೌಂಡ್ 60,668 rupees ಬರುತ್ತೆ, ಕ್ರೋರ್ಸ್. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಅಗೇನ್ ಐ ಆಮ್ ರಿಮೂವಿಂಗ್ ದಿಸ್ ಇಸ್ ದ ಟೋಟಲ್ ರೆವಿನ್ಯೂ. ಫ್ರಮ್ ದ್ಯಾಟ್ ಐ ಆಮ್ ರಿಮೂವಿಂಗ್ ದ ಎಕ್ಸೈಸ್ ಡ್ಯೂಟಿ. ಯಾಕಂದರೆ ಇದು ಎಕ್ಸೈಸ್ ಡ್ಯೂಟಿ ಬಂದುಬಿಟ್ಟು ಗೌರ್ಮೆಂಟ್ಗೆ ಹೋಗುತ್ತೆ. ಓಕೆ, ಬಿಕಾಸ್ ಆ್ಯಸ್ ದೇ ಆರ್ ಇನ್ ಟು ಸಿಗರೇಟ್, ಸೊ ಸಿಗರೇಟ್ ಆಮೇಲೆ ಆಲ್ಕೋಹಾಲ್ಗೆ ಎಕ್ಸೈಸ್ ಡ್ಯೂಟಿ ಇರುತ್ತೆ. ಸೊ ದ್ಯಾಟ್ ಇಫ್ ಯು ರಿಮೂವ್ ದಿಸ್, ಸೊ ನೆಟ್ ರೆವಿನ್ಯೂ ಅಲ್ಲಿ ಸೊ ಯು ಆರ್ ಗೆಟಿಂಗ್ ಅರೌಂಡ್ 70,936. ಓಕೆ, ಸೊ ಇವಾಗ ನಾನು ಐ ವಿಲ್ ಕಮ್ ಟು ಇವಾಗ ನೆಕ್ಸ್ಟ್ ಇದನ್ನು ಈ ರಿಪೋರ್ಟ್ನ ನಾನು ತೊಗೊಂಡಿರೋದು ಬ್ಯಾಲೆನ್ಸ್ ಶೀಟಿಂದ. ಓಕೆ, ಸೊ ಇಲ್ಲಿ ನೋಡಿ ಗ್ರಾಸ್ ಪ್ರಾಫಿಟ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಇವಾಗ ಲಾಸ್ಟ್ ಇಯರ್ ನೋಡಿ ಇಲ್ಲಿ 2022 ಹೇಳ್ತಾ ಇದ್ದೀನಿ. ಓಕೆ, ನೆಟ್ ರೆವೆನ್ಯೂ ಬಂದುಬಿಟ್ಟು 60,000 ಆಯಿತು. ಅದರಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆ್ಯಕ್ಚುಲಿ ರಿಮೂವ್ ಮಾಡಿದರೆ ಅಂದರೆ ಈ 3 ಐಟಮ್ ಏನಿದಾವಲ್ವ ಇದು ಕಾಸ್ಟ್ ಆ್ಯಕ್ಚುಲಿ ಮಟೀರಿಯಲ್ ಕಾಸ್ಟ್ ಆಗಿ ಬರುತ್ತೆ. ಸೊ ಇದನ್ನ ರಿಮೂವ್ ಮಾಡಿದರೆ ಐ ವಿಲ್ ಗೆಟ್ ಅ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಬಂದುಬಿಟ್ಟು ದಿಸ್ ಈಸ್ ಅರೌಂಡ್ 34,283 rupees ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಇಸ್ ದಿಸ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ವರ್ಟಿಕಲ್ ಅನಾಲಿಸಿಸ್ ಅಲ್ಲಿ ನೋಡಿದರೆ 56% ಆಗುತ್ತೆ, ಅಂದರೆ ನೆಟ್ ರೆವಿನ್ಯೂ ಅಲ್ಲಿ. ಓಕೆ, ನೆಟ್ ರೆವಿನ್ಯೂ ಅಲ್ಲಿ 56%. ಸೊ ಆಮೇಲೆ ಏನು ಮಾಡ್ತೀನಿ ಅಂದರೆ ಎಂಪ್ಲಾಯ್ ಕಾಸ್ಟ್ನ ರಿಮೂವ್ ಮಾಡ್ತೀನಿ ನಾನು. ಎಂಪ್ಲಾಯ್ ಕಾಸ್ಟ್ನ ರಿಮೂವ್ ಮಾಡಿಬಿಟ್ಟು ಅದರ್ ಎಕ್ಸ್ಪೆನ್ಸಸ್ನ ಆ್ಯಡ್ ಅದನ್ನು ಲೆಸ್ ಮಾಡ್ತೀನಿ ಇಲ್ಲಿ. ಸೊ ಅದರ್ ಎಕ್ಸ್ಪೆನ್ಸಸ್ಸು ಆಮೇಲೆ ಎಂಪ್ಲಾಯ್ ಕಾಸ್ಟ್ ರಿಮೂವ್ ಮಾಡಿದರೆ ಐ ವಿಲ್ ಗೆಟ್ ಎನ್ ಎಬಿಟಾ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಅಂತ ಇದ್ರದ್ದು ಎಕ್ಸ್ಪ್ಯಾನ್ಷನ್. ಸೊ ಇವಾಗ ನಾನು ಅದನ್ನು ರಿಮೂವ್ ಮಾಡಿದರೆ ಅದು ಎಬಿಟಾ ಆ್ಯಕ್ಚುಲಿ. ಸೊ ಎಬಿಟಾ ಕಮ್ಸ್ ಇಸ್ ಅರೌಂಡ್ 20,658 ಬರುತ್ತೆ. ಸೊ ಆಮೇಲೆ ಏನು ಮಾಡ್ತೀನಿ ಅಂದರೆ ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಐ ವಿಲ್ ರಿಮೂವ್. ಸೊ ಅವಾಗ ನೆಕ್ಸ್ಟ್ ಐ ವಿಲ್ ಗೆಟ್ EBIT. ಓಕೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಬಂತು, ಅದೆಷ್ಟಾಗುತ್ತೆ ಆವಾಗ 18,926. ಆಮೇಲೆ ಏನು ಮಾಡ್ತೀನಿ ಅಂದರೆ ಐ ವಿಲ್ ರಿಮೂವ್ ಫೈನಾನ್ಷಿಯಲ್ ಕಾಸ್ಟ್. ಸೊ ಫೈನಾನ್ಸ್ ಅಂದರೆ ಇದು ಸಪೋಸ್ ಅವ್ರ ಇಂಟ್ರೆಸ್ಟ್ ಆಗಿರ್ಬೋದು. ಓಕೆ, ಸೊ ಏನಾದರೂ ಸ್ಮಾಲ್ ನೆಗ್ಲಿಜಿಬಲ್, ಆ್ಯಕ್ಚುಲಿ ಅಷ್ಟು ದೊಡ್ಡ ಕಂಪ್ನಿಗೆ ಇದು ಸ್ಮಾಲ್ ಅಮೌಂಟ್ ಫೈನಾನ್ಷಿಯಲ್ ಕಾಸ್ಟ್ ಇದು ಲೋನು. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ವೆರಿ 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 ನೆಗ್ಲಿಜಿಬಲ್ ಅಮೌಂಟ್. ಸೊ ಆಮೇಲೆ ಅದರ್ ಇನ್ಕಮ್ನ ಏನು ಮಾಡ್ತೀನಿ ನಾನು ಆ್ಯಡ್ ಮಾಡ್ತೀನಿ. ಇಲ್ಲೇನೈತಲ್ಲ ಈ ಅದರ್ ಇನ್ಕಮ್ನ ಇಲ್ಲಿ, ಸೊ ಇಲ್ಲಿ ಆ್ಯಡ್ ಮಾಡಿದ್ರೆ 20,722 crores ಆಗುತ್ತೆ. ಓಕೆ, ಸೊ ಐ ಆಮ್ ಗೆಟಿಂಗ್ ಕಂಪ್ಲೀಟ್ಲಿ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಎಕ್ಸೆಪ್ಷನಲ್ ಐಟಮ್ಸ್ ಅಂತ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇರೋದು ಅಸೋಸಿಯೇಟ್ ಜಾಯಿಂಟ್ ವೆಂಚರ್ಸ್ದು ಪ್ರಾಫಿಟ್ ಶೇರ್ ಇದು. ಸೊ ಅದು 17.48, ಅದನ್ನ ಆ್ಯಡ್ ಮಾಡಿದ್ರೆ ಐ ವಿಲ್ ಗೆಟ್ ಅರೌಂಡ್ 20,740. ಸೊ ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದು ಬಿಫೋರ್ ಟ್ಯಾಕ್ಸ್ ಇದು. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಆಮೇಲೆ ಏನು ಮಾಡ್ತೀನಿ, ಟ್ಯಾಕ್ಸ್ನ ರಿಮೂವ್ ಮಾಡ್ತೀನಿ. ಸೊ ಅದು ಕರೆಂಟ್ ಟ್ಯಾಕ್ಸು ಡಿಫರ್ಡ್ ಟ್ಯಾಕ್ಸ್ನ ರಿಮೂವ್ ಇಲ್ಲಿದೆ ಅಲ್ಲ. ಸೊ ಕರೆಂಟ್ ಟ್ಯಾಕ್ಸು ಡಿಫರ್ಡ್ ಟ್ಯಾಕ್ಸಸ್ನ ಇದನ್ನು ರಿಮೂವ್ ಮಾಡಿದಾಗ ಐ ವಿಲ್ ಗೆಟ್ ಅರೌಂಡ್ 15,503 crores ಇಸ್ ದ ನೆಟ್ ಪ್ರಾಫಿಟ್. ಸೊ ಆ ಪ್ರಾಫಿಟ್ ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಪ್ರಾಫಿಟ್ಟು ಆಮೇಲೆ 2023. ಓಕೆ, ಸೊ ಬಂದುಬಿಟ್ಟು ಆಲ್ಮೋಸ್ಟ್ ಇಟ್ ಈಸ್ ಕಮಿಂಗ್ ಅರೌಂಡ್ 19,354. ಸೊ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇಯರ್ ಆನ್ ಇಯರ್ ಹಾರಿಜಾಂಟಲ್ ಅನಾಲಿಸಿಸ್ ನೋಡಿದರೆ 24.8% ಇನ್ಕ್ರೀಸ್ ಆಗಿದೆ ಪ್ರಿವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಅಲ್ವಾ. ಸೊ ಇವಾಗ ನೋಡಿ ಪ್ಯಾಟ್ ಬಂದುಬಿಟ್ಟು ಗ್ರೋತ್ ಬಂದುಬಿಟ್ಟು 24.84% ಆಗಿದೆ. ಸೊ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್, ಸೊ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ 59 ಇದೆ. ಆಮೇಲೆ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಸೊ 33.
ಆಮೇಲೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ 27.28. ಬಟ್ ಪ್ರೀವಿಯಸ್ ಇಯರ್ಗೆ ಈ ಇಯರ್ ಕಂಪೇರ್ ಮಾಡಿದರೆ ಅಷ್ಟೊಂದು ಗ್ರೋತ್ ಏನಿಲ್ಲ ಇಲ್ಲಿ ಅಲ್ವಾ. ಸೊ ಬಟ್ ಇಟ್ ಈಸ್ ಒನ್ ಆಫ್ ದ ಸ್ಟೇಬಲ್ ಕಂಪ್ನಿ ಅಂತ ಹೇಳ್ಬೋದು. ಯಾಕಂದರೆ ಒನ್ ಆಫ್ ದ ನೋಡಿ ನೆಟ್ ಒಂದು ಪ್ರಾಫಿಟು, ಆಮೇಲೆ ಇದ್ರಲ್ಲಿ ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದಾವೆ. ಸೊ ಅದನ್ನು ನಾನು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಹೇಳ್ತೀನಿ ನೋಡಿ. ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್. ಸೊ ದಿಸ್ ವ್ಯಾಲ್ಯೂ ಈಸ್ ಅರೌಂಡ್ 20,207 crores. ಓಕೆ, ವೇರ್ ದಿಸ್ ಅಸೆಟ್ ಇಲ್ಲಿ ನೋಡಿ ಇದು ಹೈಯೆಸ್ಟ್ ಇದೆ, ಕರೆಕ್ಟ್ ಅಲ್ವಾ. ಸೊ ಕಂಪೇರ್ ಟು ನೆಟ್ ಟೋಟಲ್ ಅಸೆಟ್ಗೆ ಕಂಪೇರ್ ಮಾಡಿದ್ದೇನೆ ನಾನು. ಓಕೆ, ಟೋಟಲ್ ಅಸೆಟ್ಗೆ ಕಂಪೇರ್ ಮಾಡಿದ್ದೀನಿ. ಸೊ ಟೋಟಲ್ ಅಸೆಟಲ್ಲಿ ಇದು ಟೋಟಲ್ ಅಸೆಟ್ ಎಷ್ಟಿದೆ 77,259 crores ಇದೆ. ಸೊ ಅದರಲ್ಲಿ 20,000 ಪ್ಲಾಂಟ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಇದೆ. ಓಕೆ, ದಟ್ ಈಸ್ ಅರೌಂಡ್ 26%. ನೆಕ್ಸ್ಟ್ ಹೈಯೆಸ್ಟ್ ಇದರಲ್ಲಿ ಈಗ ನೋಡಿ, ನೀವು ಮಿಕ್ಕಿದೆಲ್ಲ ನೋಡಿ ಎಲ್ಲ 4%, 3%, 2% ಇದೆ. ಸೊ ಓಕೆ, ಸೊ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು 26% ಇದೆ. ನೆಕ್ಸ್ಟ್ ಹೈಯೆಸ್ಟ್ ಇರೋದು ಯಾವುದು ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟು ಎಷ್ಟಿದೆ 15.93% ಇದೆ. ದಟ್ ಈಸ್ ನಥಿಂಗ್ ಬಟ್ 12,000 crores. ದಿಸ್ ಈಸ್ ಒನ್ ಆಫ್ ದ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್. ಸೊ ಕೆಲವು ಮ್ಯೂಚುವಲ್ ಫಂಡ್ ಕಂಪ್ನೀಸು 12,000 crores ಇರ್ತವೆ. ಸೊ ದಿಸ್ ITC ಅಲೋನ್ ಈಸ್ ಹ್ಯಾವಿಂಗ್ ಅರೌಂಡ್ 12,307 crores ಇನ್ವೆಸ್ಟ್ಮೆಂಟ್ಸ್. ಇದು ಬಂದುಬಿಟ್ಟು ಲಾಂಗ್ ಟರ್ಮ್ ಕರೆಂಟ್ ಅಸೆಟ್ ಇದು. ಸೊ ಅದೇ ನೀವು ಶಾರ್ಟ್ ಟರ್ಮ್ ಕರೆಂಟ್ ಅಸೆಟ್ ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ಸು ಆಲ್ಮೋಸ್ಟ್ ಇದು 12,000 crores ಇದೆ. You getting my point, what I'm trying to say? So 12,000 plus 12,000, almost 24,000 crores is a huge investments ಇದೆ. So they have put some investments. So it's a huge asset actually ಹೇಳ್ಬೇಕಂತಂದ್ರೆ ಅಲ್ವಾ. So this is one of the important things to be understood in balance sheet ಅಲ್ಲಿ. Okay. ಸೊ ನೆಕ್ಸ್ಟ್ ಕಮ್ಸ್ ಇಸ್ ಅವ್ರದ್ದು ಇದು ಅಸೆಟ್ ಆಯಿತು. ನೆಕ್ಸ್ಟ್ ಲಯಬಿಲಿಟಿ. ಸೊ ಲಯಬಿಲಿಟಿಯಲ್ಲಿ ನೋಡಿ ನಥಿಂಗ್ ಆ್ಯಕ್ಚುಲಿ ಯು ಕ್ಯಾನ್ ಸೇ ಮೇಜರ್ ಆಗಿರೋದಂತಂದರೆ ಇಲ್ಲಿ ನೋಡಿ ಇಕ್ವಿಟಿ ವ್ಯಾಲ್ಯೂ ಎಷ್ಟಿದೆ ಆಲ್ಮೋಸ್ಟ್ 79% ಇದೆ. ಆಲ್ಮೋಸ್ಟ್ 80% ಈಸ್ ಇಕ್ವಿಟಿನೇ ಇದೆ ಲಯಬಿಲಿಟಿ, ಇಕ್ವಿಟಿ ಆ್ಯಂಡ್ ಲಯಬಿಲಿಟಿಯಲ್ಲಿ. ಸೊ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಇಸ್ ವೆರಿ ವೆರಿ ಸ್ಮಾಲ್ ಅಮೌಂಟ್, ಸ್ಮಾಲ್ ಥಿಂಗ್ಸ್ ಲಯಬಿಲಿಟಿಯಲ್ಲಿ ಹೇಳ್ಬೋದು. ಬಾರೋಯಿಂಗ್ ನೋಡಿ ಎಷ್ಟಿದೆ. ಓಕೆ, ಆಮೇಲೆ ಲೀಸ್ ಲಯಬಿಲಿಟಿ ಎಷ್ಟಿದೆ 193 crores ಇದೆ. ಸೊ ಡೆಫರ್ ಟ್ಯಾಕ್ಸ್ ಬಂದುಬಿಟ್ಟು ಇದು. ಆಮೇಲೆ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಡ್ಯೂ ಟು ಕ್ರೆಡಿಟರ್ಸ್ ಬಂದುಬಿಟ್ಟು ಇಷ್ಟೊಂದು. ಆಮೇಲೆ ಸೊ ಅದರ್ ಕರೆಂಟ್ ಲಯಬಿಲಿಟಿ ಇಸ್ 5,000 crores. ಸೊ ದಿಸ್ ಈಸ್ ಅಗೇನ್ ಐ ಆಮ್ ಸೇಯಿಂಗ್, ಸೊ ಕಂಪ್ನಿ ಈಸ್ ಹ್ಯಾವಿಂಗ್ ಅ ಹ್ಯೂಜ್ ಅಸೆಟ್ ಆ್ಯಂಡ್ ದೆರ್ ಈಸ್ ನೋ ಮಚ್ ಲಯಬಿಲಿಟಿ ಆಗಲಿ ಬಾರೋಯಿಂಗ್ಸ್ ಆಗಲಿ ಏನೂ ಇಲ್ಲ. ಸೊ ನೆಗ್ಲಿಜಿಬಲ್ ಇದೆ. ಸೊ ದಿಸ್ ಈಸ್ ವಾಟ್ ಕಂಪ್ನಿ ಈಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಅಸೆಟ್. ಸೊ ITC ಅದಕ್ಕೆ ನಾವು ಹೇಳ್ತೀವಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಟು ಇನ್ವೆಸ್ಟ್ ಆ್ಯಂಡ್ ಸ್ಟೇಬಲ್ ಕಂಪ್ನಿ ಟು ಇನ್ವೆಸ್ಟ್ ಅನ್ನೋದಕ್ಕೆ ರೀಸನ್ನೇ ಇದು ನೋಡಿ. ಓಕೆ, ಸೊ ಅಲ್ವಾ. ಸೊ ವೈ ಯು ಶುಡ್ ನಾಟ್ ಥಿಂಕ್ ಆಫ್ ಸಚ್ ಎ ಕ್ಯಾಶ್ ರಿಚ್ ಕಂಪ್ನಿ ಅಲ್ವಾ. ಸೊ ಅಸೆಟ್ ಬಂದುಬಿಟ್ಟು ಹ್ಯೂಜ್ ಇದೆ. ಬಟ್ ದಿ ಅಸೆಟ್ನ ಇನ್ನೂ ಪ್ರಾಪರಾಗಿ ಯುಟಿಲೈಸ್ ಮಾಡಿದ್ರೆ ದೇ ಕ್ಯಾನ್ ಅರ್ನ್ ಸ್ಟಿಲ್ ಹೈಯರ್ ರಿಟರ್ನ್ಸ್. ಸೊ ಹೌ ಮ್ಯಾನೇಜ್ಮೆಂಟ್ ವಿಲ್ ಟೇಕ್ ಅ ಕಾಲ್ ಆನ್ ದಿಸ್, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಅಲ್ವಾ. ಸೊ ಸದ್ಯಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದ್ರೆ ಇಂಥ ಅಸೆಟ್ ಇರುವಂಥ ಕಂಪ್ನೀಸಲ್ಲಿ ಬಿಟ್ಬಿಟ್ಟು ಯಾಕೆ ನಾವು ಬೇರೆ ಯಾವುದೋ ಒಂದು ಕಂಪ್ನಿ ಗೊತ್ತಿಲ್ಲದಿರೋ ಕಂಪ್ನಿ ಇನ್ವೆಸ್ಟ್ ಮಾಡಬೇಕು ಅಲ್ವಾ. ಸೊ ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಟು ಇನ್ವೆಸ್ಟ್ ಅನ್ನೋದಕ್ಕೆ ನಾನು ITC ಐ ವಿಲ್ ಟೇಕ್ ಕನ್ಸಿಡರೇಷನ್. ಓಕೆ, ಸೊ ಆ್ಯಂಡ್ ಆಲ್ಸೋ ಟೆಕ್ನಿಕಲ್ ಆಗಿ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ, ಸೊ ಐ ಡಿಸ್ಕಸ್ಡ್ ಆಲ್ರೆಡಿ ವಿತ್ ಯು ಟೆಕ್ನಿಕಲಿ ವೈ ಇಟ್ ಈಸ್ ಸೋ ಸ್ಟ್ರಾಂಗ್. ನೋಡಿ ಆಲ್ಮೋಸ್ಟ್ ಇಟ್ ಈಸ್ ವೆಂಟ್ ಡೌನ್ ಟಿಲ್ 400 and 431 rupeesಲ್ಲಿ ನೋಡಿ 400 rupees ಬಂದುಬಿಟ್ಟು 431 rupees ಟ್ರೇಡ್ ಆಗ್ತಾ ಇದೆ. ಓಕೆ, ಸೊ ಟೆಕ್ನಿಕಲಿ ಆಲ್ಸೋ ದಿಸ್ ಇಸ್ ದ ಟ್ರೆಂಡ್ ಈಸ್ ಅಪ್ ಟ್ರೆಂಡ್. ಸೊ ಯಾವಾಗ ಇದು ಹೈ ಬ್ರೇಕ್ ಆದರೆ ಯು ಕ್ಯಾನ್ ಸಿ ಫರ್ದರ್ ಮೊಮೆಂಟಮ್. ಸೊ ದಿಸ್ ಪರ್ಟಿಕ್ಯುಲರ್ ಪ್ರೈಸ್ ಶೋಸ್ ವೆರಿ ಅಟ್ರಾಕ್ಟಿವ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಆಗಿ. ಸೊ ಐ ಥಿಂಕ್ ವಿ ಕ್ಯಾನ್ ಸಿ ಅ ಗುಡ್ ಮೊಮೆಂಟಮ್. If the company takes a lot of big decisions in the utilizing the assets ಅಂತ ಹೇಳ್ಬೋದು. I think management is the key people to take such decisions, and we have to trust the management, and such a asset company we should always think of investing, and our capital also will be safe, and company is giving a good dividends on a regular basis. ಓಕೆ, ಆ್ಯಂಡ್ ಸ್ಟಾಕ್ ಪರ್ಫಾರ್ಮೆನ್ಸು ನಾವು ಡೌನ್ ಸೈಡ್ ಆಗಲಿ ನೋಡಿಲ್ಲ. ಓಕೆ, ಸೊ ಇಟ್ಸ್ ಅ ಸ್ಟೇಬಲ್ ಕಂಪ್ನಿ ಆಗಿರ್ಬೋದು. ಸೊ ಬೆಸ್ಟ್ ಸ್ಟಾಕ್ ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್ ಅಲ್ವಾ ಇವಾಗ. ಸೊ ಯಾಕಂದರೆ ನಾನು ನಿಮ್ಗೆ ಆಲ್ರೆಡಿ ಫಂಡಮೆಂಟಲ್ಸ್ ಆಗಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಬ್ಯಾಲೆನ್ಸ್ ಶೀಟ್ ಆಗಲಿ, ಇನ್ಕಮ್ ಸ್ಟೇಟ್ಮೆಂಟ್, ದಿಸ್ ಆರ್ 2 things ವೇರ್ ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್.
ಬಿಫೋರ್ ಇನ್ವೆಸ್ಟಿಂಗ್ ಆ್ಯಕ್ಚುಲಿ. ಸೊ ಕಂಪ್ಲೀಟಾಗಿ ಹೇಳಿದ್ದೀನಿ. ಆಮೇಲೆ ಶಾರ್ಟ್ ಪೀರಿಯಡಲ್ಲಿ, ಸೊ ಐ ಟುಕ್ ವೆರಿ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಟು ಎಕ್ಸ್ಪ್ಲೇನ್ ಯು. ವಾಚ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ಬಿಫೋರ್ ಇನ್ವೆಸ್ಟಿಂಗು, ಯಾಕೆ ITC ಐ ಆಮ್ ಸಜೆಸ್ಟಿಂಗ್ ಟು ಇನ್ವೆಸ್ಟ್ ಅಂತ. ಓಕೆನಾ? ಸೊ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಸ್ಟಾಕ್ನ ಅನಲೈಸ್ ಮಾಡೋಕ್ಕೆ ರೆಡಿ ಆಗ್ತಿದ್ದೀನಿ ನಾನು. ಸೊ ಯಾವ ಸ್ಟಾಕ್ಸ್ನ ಅನಲೈಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ಆಗಿ ಅನಲೈಸ್ ಮಾಡೋದಕ್ಕೆ ಒಂದು ದೊಡ್ಡ ಸ್ಟಾಕ್ ಐಡೆಂಟಿಫೈ ಮಾಡಿದ್ದೆ. ಸೊ ಇನ್ನೂ ತುಂಬ ಸ್ಟಾಕ್ಗಳಿದ್ದಾವೆ. ಸ್ಮಾಲ್ ಕಂಪ್ನಿ ಸ್ಟಾಕ್ಸ್ನ ಅನಲೈಸ್ ಮಾಡೋದಕ್ಕೆ ಐ ವಿಲ್ do my level best to spend my time in understanding and giving you a detailed complete study about the fundamentals. ಆದ್ರೂ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಸ್ಲೋ ಆಗಿ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಫಂಡಮೆಂಟಲ್ ನೋಡಬೇಕು ಅಂತ. ಓಕೆ, ಆಲ್ ದಿ ಬೆಸ್ಟ್, ಹ್ಯಾಪಿ ಇನ್ವೆಸ್ಟ್ಮೆಂಟ್ಸ್, ಆ್ಯಂಡ್ ಡೂ ಕನ್ಸರ್ನ್ ಯುವರ್ ಫಿನಾನ್ಷಿಯಲ್ ಅಡ್ವೈಸರ್ ಫಾರ್ ದ ಬಿಫೋರ್ ಇನ್ವೆಸ್ಟ್ಮೆಂಟ್. ಆ್ಯಕ್ಚುಲಿ ದಿಸ್ ಈಸ್ ಒನ್ ಆಫ್ ದ ಸ್ಟೇಟ್ಮೆಂಟ್. ಯಾಕಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಸೊ ನೀವು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ. ಆಮೇಲೆ ಡೂ ಸ್ಟಡಿ ಯುವರ್ ಓನ್ ಅನಾಲಿಸಿಸ್ ಆ್ಯಂಡ್ ದೆನ್ ಇನ್ವೆಸ್ಟ್. ಸೊ ದಿಸ್ ಈಸ್ ಓನ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋ ನಾನು ಮಾಡ್ತಾ ಇರೋದು ಎಜುಕೇಷನ್ ಪರ್ಪಸ್ಗೆ. ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ. That's all from my side, and all the best and happy investments.